ಕೇಂದ್ರ ತುಳು ಸಾಹಿತ್ಯ ಪರಿಷತ್ತಿನ ಪ್ರಧಾನ ಸಂಚಾಲಕರಾದ ರಾಜ್ಯದ ಉದ್ದಕ್ಕೂ ಡಾಕ್ಟರ್ ಎಂಜಿಆರ್ ಅರ್ಥವಾಗಿರುವ ತಾವು ಚುಟುಕು ಸಾಹಿತ್ಯವನ್ನು ಅರಸುತ್ತಾ ಬಂದವರು. ಚುಟುಕು ಸಾಹಿತ್ಯ ಕಾರ್ಯಕ್ರಮದ ಬಿತ್ತನೆ ಬೆಳೆದೆ ಬೆಂಬಲಿಸಿ ನೀರೆರಡು ಪ್ರೀತಿಸಿ ಪೋಷಿಸಿ ಪರಿಷತ್ತನ್ನು ಎತ್ತರಕ್ಕೆ ಬೆಳೆಸಿದವರು. ಇದೆಯೊಂದು ಶಿಲ್ಪಿಯಲ್ಲಿ ಶಿವವಾದಂತೆ ಕನ್ನಡ ದಕ್ಷಿಣ ಕನ್ನಡಕ್ಕೂ ಚುಟುಕು ಸಾಹಿತ್ಯ ಪರಿಷತ್ತು ಶಿಲ್ಪವಾಯಿತು. ಚುಟುಕು ಸಾಹಿತ್ಯ ಜ್ಞಾನ ದಾಸೋಹಕ್ಕೂ ಪೀಠವಾಯಿತು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ಆಯುರ್ವೇದದ ಕ್ಷೇತ್ರದಲ್ಲೂ ಮಾಡಿದ ಸೇವೆಗೆ ಉಪರಾಷ್ಟ್ರಪತಿ ಬಿ.ಡಿ. ಜತ್ತಿಯವರಿಂದ, ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸರವರಿಂದ, ಗವರ್ನರ್ ಬಿ.ಎಸ್. ರಮಾದೇವಿಯವರಿಂದ, ಅಶೋಕನಾಥ ಬ್ಯಾನರ್ಜಿಯವರಿಂದ, ಇದೇ ಮೊದಲಾದವರಿಂದ ಹಾಗೆ ಗಣ್ಯರಿಂದ ಪಡೆದ ಪ್ರಶಸ್ತಿ ಸನ್ಮಾನಗಳ ಸರಮಾಲೆಯ ತಮಗೆ ಈಗ ಮೈಸೂರು ವಿಶ್ವವಿದ್ಯಾನಿಲಯದ ವಿಶ್ವಕೋಶ ಸಮಿತಿಯ ಸದಸ್ಯರಾಗಿರುತ್ತೀರಿ. ಮೈಸೂರು ಪ್ರೆಸ್ ಕ್ಲಬ್ಬಿನ ನಿರ್ದೇಶಕರಾಗಿರುತ್ತೀರಿ. ತಾವು ಸುಮಾರು 120ಕ್ಕೂ ಮೇಲ್ಪಟ್ಟು ವಿವಿಧೆಡೆಯ ಕವಿ ಸಾಹಿತಿಗಳ ಕೃತಿಯನ್ನು ಪ್ರಕಟಿಸಿ ಲೋಕಾರ್ಪಣೆ ಮಾಡಿರುತ್ತೀರಿ. ವೈದ್ಯವಾರ್ತಾ ಪತ್ರಿಕೆಯ ಪ್ರಧಾನ ಸಂಚಾಲಕರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದೀರಿ. ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನ ಚುಟುಕು ಸಾಹಿತ್ಯ ಪರಿಷತ್ತು ಸಮ್ಮೇಳನದ ಕೀರ್ತಿ ಪಡೆಯಲು ತಾವು ಸಲಹೆ ಸೂಚನೆ ನೀಡಿ ಸಹಕರಿಸುತ್ತೀರಿ. ತಮಗೆ ಈ ದಿನ ಪ್ರಸಿದ್ಧ ಕವಿ ಶ್ರೀ ದುಂಡಿರಾಜರವರ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಈ ಸಮ್ಮೇಳನದಲ್ಲಿ ಚುಟುಕು ಕ್ಷೇತ್ರದ ಧ್ರುವತಾರ ಎಂಬ ಬಿರುದನ್ನು ನೀಡಿ ಗೌರವಿಸುತ್ತಾ ತಮಗೂ ತಮ್ಮ ಕುಟುಂಬಕ್ಕೂ ಭಗವಂತ ಸುಖ ಶಾಂತಿ ನೆಮ್ಮದಿ ನೀಡಲೆಂದು ಶುಭ ಹಾರೈಸುತ್ತೇವೆ. ಸಮ್ಮೇಳನದ ಅಧ್ಯಕ್ಷರು ಶ್ರೀ ಎಚ್ ದುಂಡಿರಾಜರು, ಶ್ರೀ ಜಗದೀಶ್ ಶೆಟ್ಟರು ಅಧ್ಯಕ್ಷರು, ಸ್ವಾಗತ ಸಮಿತಿ 9ನೇ ಜಿಲ್ಲಾ ಸಮ್ಮೇಳನ, ಶ್ರೀ ನಾರಾಯಣಯ್ಯ ಮೂಡೂರು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ.